ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUC ಪ್ರಥಮ ತ್ರೈಮಾಸಿಕ ಪರೀಕ್ಷೆ 2024 ಕನ್ನಡಕ್ಕೆ ಸಂಬಂಧಿಸಿದಂತೆ ಇಂದಿನ ದಿನ ಅಂದರೆ 9/8/2024ರಲ್ಲಿ ನಡೆದಂತಹ ಒಂದು ತ್ರೈಮಾಸಿಕ ಪರೀಕ್ಷೆಯ ಬೆಂಗಳೂರಿನಲ್ಲಿರುವಂತಹ ಒಂದು ಕಾಲೇಜಿನ ಪ್ರಶ್ನೆ ಪತ್ರಿಕೆ ಇದಾಗಿತ್ತು. ನಿಮ್ಮ ಮುಂದೆ ನಡಿಬಹುದಾದಂತಹ ಕೆಲವೊಂದು ಕಾಲೇಜುಗಳಲ್ಲಿ ನಾಳೆ ಅಥವಾ ನಾಡಿದ್ದು ಈ ರೀತಿಯಾಗಿ ಇಟ್ಕೊಂಡಿರೋದ್ರಿಂದ ಈ ಒಂದು ಪ್ರಶ್ನೆ ಪತ್ರಿಕೆ ನನಗೆ ದೊರೆತಿರೋದ್ರಿಂದ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಅಭ್ಯಾಸದ ಅನುಕೂಲಕ್ಕಾಗಿ ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಈ ಒಂದು ಮಾಸಿಕ ಪರೀಕ್ಷೆಯ ಅವಧಿ 1 ಗಂಟೆ 30 ನಿಮಿಷ ಆಗಿರುತ್ತೆ. ಹಾಗೆ ಗರಿಷ್ಠ ಅಂಕಗಳು 40. 1ನೇ ಮೇನಲ್ಲಿ ಆ ವಿಭಾಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಪ್ರಶ್ನೆಗಳಲ್ಲಿ ಸರಿಯಾದ ಉತ್ತರಗಳಲ್ಲಿ ಆರಿಸಿ ಬರೆಯಿರಿ ಅಂತ ಇದ್ದಾರೆ. ಅಂದರೆ ಇಲ್ಲಿ ಕೊಟ್ಟಿರುವಂತಹ ಬಹುಕ ಆಯ್ಕೆಯ ಪ್ರಶ್ನೆಗಳಲ್ಲಿ ಸರಿಯಾದಂತಹ ಉತ್ತರವನ್ನು ಆಯ್ಕೆ ಮಾಡಿಬಿಟ್ಟು ಬರೀಬೇಕಾಗತ್ತೆ. ಇಲ್ಲಿ 4 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ 4ಕ್ಕೂ ಕೂಡ ನೀವು ಉತ್ತರಿಸಬೇಕಾಗತ್ತೆ. ಒಟ್ಟು ಒಂದೊಂದು ಪ್ರಶ್ನೆಗೆ ಉತ್ತರಿಸಿದರೆ ನಿಮಗೆ ಒಂದೊಂದು ಅಂಕ, ಒಟ್ಟಾರೆ 4 ಅಂಕ ಇರುತ್ತೆ. ಪ್ರಶ್ನೆ ಯಾವುದರಿಂದ ಪರಿಮಳವನ್ನು ಅರಿಯಬಹುದು ಅಂತ ಕೇಳಿದ್ದಾರೆ. ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಗಳು ಮೂಗಿನಿಂದ, ಮಲ್ಲಿಗೆಯಿಂದ, ಪುಷ್ಪದಿಂದ, ಲಿಂಗದಿಂದ ಅಂತ ಕೇಳಿದ್ದಾರೆ. ಅಂದರೆ ಇದಕ್ಕೆ ಸರಿಯಾದಂತಹ ಉತ್ತರ ಪುಷ್ಪದಿಂದ ಅಂತ ಆಗುತ್ತೆ. ಹಾಗೆ ಅಣ್ಣನ ಆಜ್ಞೆಯಲ್ಲಿ ಭ್ರಮಿತನಾದಂತಹವನು ಯಾರು ಅಂತ ಕೇಳಿದರೆ ಅಣ್ಣನ ಆಜ್ಞೆಯಲ್ಲಿ ಭ್ರಮಿತನಾದಂತಹವನು ಅರ್ಜುನ. ಮುಟ್ಟಿಸಿಕೊಂಡವನು ಕಥೆಯಲ್ಲಿ ಬರುವಂತಹ ಸರ್ಕಾರಿ ಆಸ್ಪತ್ರೆಯ ವೈದ್ಯರ ಹೆಸರೇನು ಅಂತ ಇದೆ. ಸರ್ಕಾರಿ ವೈದ್ಯರ ಹೆಸರು ಡಾಕ್ಟರ್ ತಿಮ್ಮಪ್ಪ. ಕೃಷ್ಣೇಗೌಡರ ಆನೆ ಹೆಸರೇನು ಅಂತ ಇದೆ. ಕೃಷ್ಣೇಗೌಡರ ಆನೆಯ ಹೆಸರು ಗೌರಿ. ಮುಂದಿನದು ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಇದೆ. ಇಲ್ಲಿ 3 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಬಿಟ್ಟ ಸ್ಥಳಗಳಿಗೆ ತುಂಬಲಿಕ್ಕೆ. ಒಂದೊಂದು ಪ್ರಶ್ನೆಗೆ ಬಿಟ್ಟ ಸ್ಥಳವನ್ನು ತುಂಬಿದರೆ ನಿಮಗೆ 3 ಅಂಕ ಲಭಿಸುತ್ತೆ. ಮೊದಲನೇದು 5ನೇದು ಕೊನೆಗೆ ಬಸಲಿಂಗ ಡ್ಯಾಶ್ ಮುಕ್ತನಾದನು. ಯಾವುದರಿಂದ? ಸುಳ್ಳುಗಳನ್ನು ಹೇಳೋದರಿಂದ ಆತ ಮುಕ್ತನಾಗ್ತಾನೆ. ವಾಲ್ಪರೈ ದುರಂತದ ಮೂಲ ಬೀಜಗಳು ಡ್ಯಾಶ್ ರೂಪದಲ್ಲಿ ಬಂದವು ಅಂತ ಇದೆ. ಉತ್ತರ ಚಹಾ ಗಿಡಗಳ ರೂಪದಲ್ಲಿ ಬಂದವು. ದುರಾಸೆಯ ಹುಡುಗನನ್ನು ನಿರಾಕರಿಸಿದಂತಹವರು ಯಾರು ಅಂತ ಇದೆ. ಇದಕ್ಕೆ ಸರಿಯಾದಂತಹ ಉತ್ತರ ಪ್ಲೇಬಿಯಾ ಅನ್ನುವಂಥದ್ದು. ಹಾಗೆ ಹೊಂದಿಸಿ ಬರೆಯಿರಿ ಅಂತ ಇದೆ. ಕರ್ನಾಟಕ ಭಾರತ ಕಥಾಮಂಜರಿ ಅನ್ನುವಂತಹದ್ದು ಇದು ಕುಮಾರವ್ಯಾಸರು ರಚಿಸಿರುವಂತಹದ್ದು. ಹಾಗೆ ಕದಡಿದ ಸಲಿಲಂ ತಿಳಿ ಬಂದದೆ ಅನ್ನುವಂಥದ್ದು ನಾಗಚಂದ್ರರದು. ಹಾಗೆ ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಅನ್ನುವಂತಹದ್ದು ಪೆದ್ದಣ್ಣ. ಅಂದರೆ ಉರಿಲಿಂಗ ಪ್ರಿಯ ವಿಶ್ವೇಶ್ವರಯ್ಯ ಅನ್ನುವಂತಹವ್ರಿಗೆ ಪೆದ್ದಣ್ಣ ಅಂತಲೂ ಕೂಡ ಕರೆಯಲಾಗ್ತಾ ಇತ್ತು. ಹಾಗೆ ಮುಂದಿನದು ಆ ವಿಭಾಗಕ್ಕೆ ಸಂಬಂಧಿಸಿರುವಂತಹದ್ದು. ಯಾವುದಾದರೂ 2 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಇದು ಒಂದೊಂದು ಪ್ರಶ್ನೆಗೆ ಉತ್ತರಿಸಿದರೆ 2 ಅಂಕ ಇರುತ್ತೆ. ಅಂದರೆ ಇಲ್ಲಿ 3 ಕೊಟ್ಟಿದ್ದಾರೆ. ಇಲ್ಲಿ ನೀವು ಯಾವುದಾದ್ರೂ 2 ಆಯ್ಕೆ ಮಾಡ್ಕೊಂಡ್ಬಿಟ್ಟು ಬರೀಬೇಕಾಗುತ್ತೆ. 4 ಅಂಕ ಸಿಗುತ್ತೆ. ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ ಅನ್ನುವಂಥದ್ದು. ಇದು ಕದಡಿದ ಸಲಿಲಂ ತಿಳಿ ಬಂದದೆ ಒಂದು ಪದ್ಯಕ್ಕೆ ಸಂಬಂಧಿಸಿರುವಂಥದ್ದು. ಹಾಗೆ ಸಿದ್ಲಿಂಗಿ ಏಕೆ ರದ್ದಾಂತ ಮಾಡಿದಳು. ಇದು ಗದ್ಯ. ಮುಟ್ಟಿಸಿಕೊಂಡವನು ಒಂದು ಗದ್ಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ ಆಗಿರುತ್ತೆ. ಹಾಗೆ ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದರು. ಇದು ಕೃಷ್ಣೇಗೌಡನ ಆನೆಗೆ ಸಂಬಂಧಿಸಿರುವಂತಹದ್ದು. ಹಾಗೆ ಈ ವಿಭಾಗಕ್ಕೆ ಸಂಬಂಧಿಸಿದಂತೆ 3ನೇ ಮೇನಲ್ಲಿ ಯಾವುದಾದರೂ 2 ವಾಕ್ಯಗಳನ್ನು ಕುರಿತು ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯವನ್ನು ಬರೆಯಿರಿ ಅಂತ ಇದೆ. ಇದು ಒಂದೊಂದು ಸಂದರ್ಭವನ್ನು ಬರೆದ್ರೆ ನಿಮಗೆ 3 ಅಂಕ ಇರುತ್ತೆ. ಒಟ್ಟಾರೆ 3 ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ 2 ಮಾತ್ರ ನೀವು ಆಯ್ಕೆ ಮಾಡಿಕೊಂಡು ಬರೀಬೇಕಾಗತ್ತೆ. ಕಲಿಭೀಮನೇ ಮಿಡುಕುಳ್ಳ ಗಂಡನು. ಅಂದರೆ ಇದು ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿರುವಂತಹ ಸಂದರ್ಭ. ಹಾಗೆ ಆಡುವುದು ಅವುಗಳಿಗೆ ಅನಿವಾರ್ಯ, ಅವುಗಳ ಕರ್ಮ ಅನ್ನುವಂಥದ್ದು. ಇದು ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಅನ್ನುವಂತಹ ಗದ್ಯಕ್ಕೆ ಸಂಬಂಧಿಸಿರುವಂಥದ್ದು. ಹಾಗೆ 16ನೇ ಒಂದು ಪ್ರಶ್ನೆ ಆನೆಗೂ ಮಾನ ಮರ್ಯಾದೆ ಇರುತ್ತೆ ತಿಳ್ಕೋ ಅನ್ನುವಂಥದ್ದು. ಇದು ದೀರ್ಘ ಗದ್ಯ ಕೃಷ್ಣೇಗೌಡನ ಆನೆಗೆ ಸಂಬಂಧಿಸಿರುವಂಥದ್ದು. ಹಾಗೆ ಮುಂದಿನದು
ಈ ವಿಭಾಗ ಯಾವುದಾದರೂ 3 ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ನಿಮಗೆ 5 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೇವಲ 3 ಆಯ್ಕೆ ಮಾಡ್ಕೊಂಡು ಬರೀಬೇಕಾಗುತ್ತೆ. ಒಂದೊಂದಕ್ಕೆ ಉತ್ತರವನ್ನು ಬರೆದ್ರೆ ನಿಮಗೆ 4 ಅಂಕ ಇರುತ್ತೆ. ಪ್ರಮದವನದಲ್ಲಿ ರಾವಣ ಸೀತೆಯರ ನಡುವೆ ಸಂಭಾಷಣೆಯನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಇದು ಕೂಡ ಕದಡಿದ ಸಲಿಲಂ ತಿಳಿ ಬಂದದೆ ಒಂದು ಪದ್ಯಕ್ಕೆ ಸಂಬಂಧಿಸಿರುವಂಥದ್ದು. ಬಸವಣ್ಣನವರ ಪ್ರಕಾರ ನೈಜ ಭಕ್ತಿಯ ಲಕ್ಷಣಗಳಾವುವು ಅಂತ ಇದೆ. ಇದು ವಚನಗಳು ಅನ್ನುವಂತಹದ್ದಕ್ಕೆ ಸಂಬಂಧಿಸಿರುವಂಥದ್ದು. ಹಾಗೆ ಸಿಂಹಬಾಲದ ಕೋತಿಗಳು ಹಾಗೂ ಹಾಡು ಹಕ್ಕಿಗಳಿಗಾದ ಅನಾನುಕೂಲಗಳು ಯಾವುವು ವಿವರಿಸಿ ಅಂತ ಇದೆ. ಇದು ವಾಲ್ಪರೈ ಅಭಿವೃದ್ಧಿ ತಂದ ದುರಂತಕ್ಕೆ ಸಂಬಂಧಿಸಿರುವಂಥದ್ದು. ಮುಂದಿನದು ಸೀತಾ ಎಂಬ ಗೆಳತಿಯ ಗುಣ ಸ್ವಭಾವವನ್ನು ಲೇಖಕಿ ಹೇಗೆ ಚಿತ್ರಿಸಿದ್ದಾರೆ ಅನ್ನುವಂಥದ್ದು. ಇದು ಆಯ್ಕೆ ಇದೆ ನಿಮ್ಮ ಕೈಯಲ್ಲಿ ಅನ್ನುವಂತಹದ್ದು ಒಂದು ಗದ್ಯಕ್ಕೆ ಸಂಬಂಧಿಸಿರುವಂಥದ್ದು. 21ನೇಯದು ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗೆಯನ್ನು ವಿವರಿಸಿ ಅದು ಹೇಗೆ ಪೇಟೆ ಬೀದಿಯಲ್ಲಿ ಓಡಾಡುತ್ತಿತ್ತು. ಇದು ದೀರ್ಘ ಗದ್ಯಕ್ಕೆ ಸಂಬಂಧಿಸಿರುವಂಥದ್ದು. ಹಾಗೆ ಮುಂದಿನದು ಭಾಷಾಭ್ಯಾಸ. ಕೆಳಗಿನ ಪ್ರಶ್ನೆಗಳಿಗೆ ಯಾವುದಾದರೂ 2ಕ್ಕೆ ಸೂಚನೆಗನುಗುಣವಾಗಿ ಉತ್ತರಿಸಿ ಅಂತ ಇದೆ. ಇದಕ್ಕೂ ಕೂಡ ಅಷ್ಟೇ, ಯಾವುದಾದ್ರೂ 2ಕ್ಕೆ ಮಾತ್ರ ಬರಿಬೇಕಾಗುತ್ತೆ. ಅದು 4 ಅಂಕ. ಅಂದರೆ 2ಕ್ಕೆ ನೀವು ಉತ್ತರಿಸಿದರೆ ಒಂದೊಂದಕ್ಕೆ ಬರೆದ್ರೆ ನಿಮಗೆ 2 ಅಂಕಗಳು ಇರುತ್ತೆ. ಕೆಳಗಿನ 2 ಪದಗಳ ಗುಣವಾಚಕಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಪೊಲ್ಲವಾರ್ತೆ, ಕಲಿಭೀಮ, ಮಂಗಳಲಿಂಗ ಅನ್ನುವಂಥದ್ದು. ಇಲ್ಲಿ ಪೊಲ್ಲವಾರ್ತೆ ಅನ್ನುವಂಥದ್ರೆ ಪೊಲ್ಲ ಅಂತಂದರೆ ಕೆಟ್ಟ ಅಂತ ಅರ್ಥ, ಅಂದರೆ ಕೆಟ್ಟ ವಾರ್ತೆ ಅಂತ ಅರ್ಥ. ಅಲ್ಲಿ ಪೊಲ್ಲ ಅನ್ನುವಂಥದ್ದು ಗುಣವನ್ನು ಸೂಚಿಸುವಂಥದ್ದು. ಹಾಗೆ ಕಲಿಭೀಮ ಅನ್ನುವಂಥದ್ರಲ್ಲಿ ಕಲಿ ಅನ್ನುವಂಥದ್ದು ಗುಣವನ್ನು ಸೂಚಿಸುತ್ತೆ. ಹಾಗೆ ಮಂಗಳಲಿಂಗ ಅನ್ನುವಂಥದ್ರಲ್ಲಿ ಮಂಗಳ ಅನ್ನುವಂಥದ್ದು ಗುಣವನ್ನು ಸೂಚಿಸುತ್ತೆ. ಹಾಗೆ 23ನೇ ಪ್ರಶ್ನೆ, ಕೆಳಗಿನ 2 ಪದಗಳಿಗೆ ತತ್ಸಮ ತದ್ಭವ ರೂಪಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಬೀರ ಅನ್ನುವಂಥದ್ದಕ್ಕೆ ವೀರ ಆಗುತ್ತೆ. ಮೊಗ ಅನ್ನುವಂಥದ್ದಕ್ಕೆ ಮುಖ, ದೃಷ್ಟಿ ಅನ್ನುವಂಥದ್ದಕ್ಕೆ ದಿಟ್ಟಿ. ಹಾಗೆ 24ನೇದು, ಕೆಳಗಿನ 2 ಪದಗಳಿಗೆ ಸ್ವಂತ ವಾಕ್ಯಗಳಲ್ಲಿ ಬರೆಯಿರಿ ಅಂತ ಹೇಳಿದೆ. ಅಲ್ಲಿ ಕೊನೆಗೆ ಅಂತ ಕೊಟ್ಟಿದೆ. ಹೆಜ್ಜೆಗೆ, ಮೆಲ್ಲ ಮೆಲ್ಲನೆ, ಇವುಗಳು ದ್ವಿರುಕ್ತಿ ಪದಗಳು ಅಂತಲೂ ಕೂಡ ಇವುಗಳಿಗೆ ಕರೆಯಲಾಗುತ್ತೆ. ಹಾಗೆ ಇವುಗಳನ್ನು ಸ್ವಂತ ವಾಕ್ಯದಲ್ಲಿ ಬರಿಬೇಕು. ಕೆಳಗಿನ ಯಾವುದಾದ್ರೂ 1 ಪ್ರಶ್ನೆಗೆ ಉತ್ತರಿಸಿ ಅಂತ ಕೇಳಿದರೆ ಇದು 4 ಅಂಕಕ್ಕೆ ಸಂಬಂಧಿಸಿರುವಂಥದ್ದು. ಅಂದರೆ ಪ್ರಬಂಧದ ಮಾದರಿಯಲ್ಲಿ ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆಯನ್ನು ಕುರಿತು ಪ್ರಬಂಧವನ್ನು ಬರಿಬೇಕಾಗುತ್ತೆ, ಅಥವಾ ವರ್ಗಾವಣೆ ಪತ್ರವನ್ನು ಕುರಿತು ಪ್ರಾಂಶುಪಾಲರಿಗೆ ಪತ್ರವನ್ನು ಬರಿಬೇಕಾಗುತ್ತೆ. ಇಷ್ಟು ಈ ಒಂದು ತ್ರೈಮಾಸಿಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಬೆಂಗಳೂರಿನಲ್ಲಿ ನಡೆದಂತಹ ಒಂದು ಕಾಲೇಜಿನ ಪ್ರಶ್ನೆ ಪತ್ರಿಕೆಯಾಗಿತ್ತು. ನಿಮಗೆ ಈ ಪತ್ರಗಳಿಗೆ ಸಂಬಂಧಿಸಿದಂತೆ ಹಾಗೆ ಪ್ರಬಂಧಗಳಿಗೆ ಸಂಬಂಧಿಸಿದಂತೆ ನಾನು ಹಿಂದಿನ ವಿಡಿಯೋಗಳಲ್ಲಿ ಮಾಡಿದ್ದೇನೆ. ಅವುಗಳನ್ನು ಕೂಡ ನೀವು ರೆಫರು ಮಾಡ್ಬೋದು. ಧನ್ಯವಾದಗಳು.